ಹಲೋ ನಮಸ್ಕಾರ, ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ಅರುಣ್ ಬಡ್ಗೇರ್. ಬಹಳಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಇದಕ್ಕೆ ಮಂಡಿ ನೋವು ಆಗ್ಬಿಡುತ್ತೆ, ಒಂದು ರೀತಿಯಾಗಿ ಸಂಧಿವಾತ ನೋವು ಆಗ್ಬಿಡುತ್ತೆ. ಇದೆಲ್ಲ ಆದಾಗ ಬರೀ ಅದಷ್ಟೇ ನೋವು ಆಗ್ಬಿಡುತ್ತೆ, ಅಲ್ಲೊಂದಿಷ್ಟು ಪೇನು ಅಥವಾ ಏನಾದರೂ ಕ್ರೀಮ್ ಹಚ್ಕೊಂಡ್ಬಿಟ್ರೆ, ಪೇನ್ ರಿಲೀಫ್ ಆಗಿರುವಂಥ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆ ತಕ್ಷಣಕ್ಕೆ ಕಡಿಮೆ ಆಗಿರುತ್ತೆ, ಬಟ್ ಅದರ ಎಫೆಕ್ಟ್ ದೇಹದ ಬೇರೆ ಭಾಗಗಳಿಗೂ ಕೂಡ ಆಗುತ್ತೆ. ಯಾವ ರೀತಿ ಅಂದರೆ ಹೃದಯ ಭಾಗಕ್ಕೂ ಕೂಡ ಹೋಗ್ಬಿಡುತ್ತೆ ಅಂತೆ. ಅದೇನು ಅನ್ನೋದನ್ನು ಕೇಳ್ತೀನಿ ಡಾಕ್ಟರ್ ಹತ್ರ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ನಿತ್ಯ ಸಂಜೀವಿನಿ. ಎಸ್, ನನ್ನ ಜೊತೆಗೆ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈ ಸಂಧಿವಾತ ಅಂದ ತಕ್ಷಣ ಬರೀ ಈ ಮಂಡಿ ನೋವು, ಮೊಣಕಾಲು ನೋವು ಈ ರೀತಿಯಾಗಿ ಬರುತ್ತೆ ಅಲ್ವಾ? ಅದು ಎಷ್ಟೇನಾ ಸಂಧಿವಾತ ಅಥವಾ ಇನ್ನೇನಾದರೂ ಅರ್ಥೈಸ್ಬೋದಾ ಸಂಧಿವಾತಕ್ಕೆ? ಸಂಧಿವಾತ ಅಂತಂದರೆ ಯಾವುದೇ ಒಂದು ಜಾಯಿಂಟ್ಸಲ್ಲಿ ನಮಗೆ ತೊಂದರೆ ಕಾಣಿಸ್ಕೊಳ್ತಾ ಇದ್ದರೆ ಅದರಿಂದ ನಮಗೆ ಸಂಧಿವಾತ ಅಂತ ಕರಿಬೋದು. ಅದರಲ್ಲಿ ಅದನ್ನು ಏನು ಮಾಡ್ತೀವಿ ಅಂದರೆ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ವಿ. ತುಂಬ ಜನರಲ್ಲಿ ನಾವೊಂದು ಕನ್ಸೆಪ್ಷನ್ ಇದೆ, ಅಂದರೆ ವಯಸ್ಸಾಗಿದ್ದ ನಂತರನೇ ನಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಚಿಕ್ಕ ವಯಸ್ಸಲ್ಲಿ ಯಾವುದೂ ಕಾಯಿಲೆಗಳು ಬರೋದಿಲ್ಲ. ಏಕೆಂದರೆ ಸಂಧಿವಾತ ಬಂದಿದೆ ಅಂದಿದ ತಕ್ಷಣ ಎಷ್ಟೋ ಜನ ಏನು ಮಾಡ್ತಾರೆ, ಸರ್ ಬರೀ ನನಗೆ ಜಾಯಿಂಟ್ ಪೇನ್ ಶುರು ಆಗಿಬಿಡ್ತು, ಸ್ವಲ್ಪ ನನಗೆ ಈ ಥರ ನೋವು ಕಾಣಿಸ್ಕೊಂಡಿದ್ದ ನಂತರ ಏನಾಗುತ್ತೆ, ನಾನು ಅದನ್ನು ಅವಾಯ್ಡ್ ಮಾಡ್ತಾ ಹೋಗಿದೆ ಅಂತ ಹೇಳ್ತೆ. ಯಾಕೆಂದರೆ ಯಾವುದೇ ಒಂದು ಪೇನ್ ಇರ್ಬೋದು, ಅದರ ಒಂದು ತೀವ್ರತೆ ನಮಗೆ ಪ್ರಮುಖವಾಗಿರುತ್ತೆ. ಎರಡನೇದೇನೆಂದರೆ ಅದರ ಇಂಟೆನ್ಸಿಟಿ ತುಂಬ ಇಂಪಾರ್ಟೆಂಟ್ ಅಂತ ಕರಿತೀವಿ. ಅಂದರೆ ಆ ಫ್ರೀಕ್ವೆನ್ಸಿ ಆಫ್ ದ ಪೇನ್ ಬರೋದ ಒಂದು ಇಂಟೆನ್ಸಿ ಎಷ್ಟು ತೀವ್ರತೆವಾಗಿದೆ, ಅದನ್ನು ಹಂತ ಹಂತವಾಗಿ ಅದು ಜಾಸ್ತಿ ಆಗ್ತಾ ಇದೆನಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಸರ್ ನಾನು ಎಷ್ಟೋ ವರ್ಷದಿಂದ ಜಾಯಿಂಟ್ ಪೇನ್ ಇತ್ತು, ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದೆ. ಯಾಕೆಂದರೆ ಮುಂಚೆ ಸ್ವಲ್ಪ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದರೆ ನನಗೆ ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ, ನಿಮ್ಮ ಆ್ಯಕ್ಟಿವಿಟೀಸ್ ಅದು ಇದರ ಇಟ್ ಮೈಟ್ ಬಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ಆಮೇಲೆ ಕೂತ್ಕೊಳ್ಳೋದಾಗಿರ್ಬೋದು, ಯಾವುದೇ ಒಂದು ಚಟುವಟಿಕೆ ಮಾಡೋದಕ್ಕೆ ತೊಂದರೆ ಆದಾಗ ಆವಾಗ ನಾವು ಕಾನ್ಷಿಯಸ್ ಆಗಿಬಿಡ್ತೀವಿ. ಅಂದರೆ ಆವ ಒಂದು ಥರದಲ್ಲಿ ಒಂದು ಜಾಯಿಂಟ್ಸಿಗೆ ಹಾನಿಯಾಗಿದ್ದ ನಂತರ ಏನಾಗುತ್ತೆ, ಆ ತೊಂದರೆಗೆ ಒಳಪಡ್ತಾ ಹೋಗ್ತೀವಿ ನಾವು. ಮುಂಚೆ ಅದನ್ನು ಅವಾಯ್ಡ್ ಮಾಡಬೇಕಾಗಿತ್ತು ಸರ್, ಬಟ್ ನಾನು ಯಾವುದೋ ಒಂದು ನೆಗ್ಲೆಕ್ಟ್ ಮಾಡಿದೆ ಅಥವಾ ಕೆಲವೊಂದು ರೀತಿಯ ಒಂದು ಟ್ರೀಟ್ಮೆಂಟ್ಸು ಮಾಡಿದೆ, ಅಂದರೆ ಕೆಲವೊಂದು ಮನೆ ಮದ್ದುಗಳನ್ನು ಮಾಡೋದು, ಕೆಲವೊಂದು ಬೇರೆ ರೀತಿಯ ಟ್ರೀಟ್ಮೆಂಟ್ಸು ಮಾಡಿದೆ, ನನಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇತ್ತು, ಹಾಗಾಗಿ ನಾನು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಲೂ ಹೇಳ್ತಾ ಇರ್ತಾರೆ ನನಗೆ. ಓಕೆ, ಬಟ್ ಈ ಸಂಧಿವಾತದಿಂದ ಕೇವಲ ಆ ಭಾಗದಲ್ಲಿ ಮಾತ್ರ ಪೇನ್ ಇರುತ್ತೆ ಅಥವಾ ಅದರ ಎಫೆಕ್ಟ್ ದೇಹದ ಬೇರೆ ಭಾಗಗಳಿಗೂ ಕೂಡ ಪರಿಣಾಮವನ್ನು ಬೀರಕ್ಕೆ ಶುರು ಮಾಡಿರುತ್ತೆ ಡಾಕ್ಟ್ರೆ? ಯಾಕಂದರೆ ಬೇಸಿಕಲಿ ಈಗ ನಾವು ಆರ್ಥ್ರೈಟಿಸಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ. ಎಸ್ಪೆಷಲಿ ಇವಾಗ ನೋಡ್ತಾ ಇರ್ಬೋದು ನಾವು, ಮುಂಚೆಗೆ ಕಂಪೇರ್ ಮಾಡಿದರೆ ಇವಾಗ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದರೆ ಕೆಲವೊಂದು ರೀತಿಯ ವೈರಲ್ ಫೀವರ್ ಇರ್ಬೋದು, ಅದು ಯಾವುದೇ ಒಂದು ಜಾಯಿಂಟ್ಸಲ್ಲಿ ಕಾಣಿಸ್ಕೊಳ್ಳೋದು. ಯಾಕಂದರೆ ಹೇಳ್ತಾ ಇರ್ತಾರೆ, ಸರ್ ನನಗೆ ಮುಂಚೆ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ, ಬಟ್ ಕೆಲವೊಂದು ಸಮಯದ ನಂತರ ನನಗೆ ಬರೀ ಜ್ವರ ಬಂದುಬಿಡ್ತು. ಜ್ವರ ಬಂದಿದ ನಂತರ ಏನಾಯಿತು, ಜಾಯಿಂಟ್ಸಲ್ಲೆಲ್ಲ ಊತ ಕಾಣಿಸ್ಕೊಳ್ತಾ ಇತ್ತು. ಡಾಕ್ಟರ್ ಹೇಳಿಬಿಟ್ರು ನನಗೆ ವೈರಲ್ ಆರ್ಥ್ರೈಟಿಸ್ ಬಂದಿದೆ ಅಂತ. ಕೆಲವೊಂದು ಪರೀಕ್ಷೆಗಳು ಮಾಡಿಸಿ ನೋಡಿದಾಗ ಈ ಎಲ್ಲ ಅಂಶಗಳು ಬಳಕೆ ಹೇಳಿದ್ದಾರೆ. ಅಂದರೆ ಈ ಮೆಡಿಸಿನ್ಸನ್ನು ಯೂಸ್ ಮಾಡಲೇಬೇಕು. ಇವಾಗ ಎಷ್ಟೋ ಜನರಲ್ಲಿ ಹೇಳ್ತಾ ಇರ್ತಾರೆ, ಈಗ ಚಿಕನ್ ಗುನ್ಯಾ ಇರ್ಬೋದು ಅಥವಾ ಟೈಫಾಯ್ಡ್ ಫೀವರ್ ಇರ್ಬೋದು ಅಥವಾ ಮಲೇರಿಯಾ ಫೀವರ್ ಬಂದಿದ್ದ ನಂತರ ಈ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡಿದೆ ಸರ್ ನನಗೆ ಅಂತ ಹೇಳ್ತಾರೆ. ಬಟ್ ಇವಾಗ ಅದು ಆಗಿದ ನಂತರನೂ ಎಷ್ಟೋ ವರ್ಷದವರೆಗೂ ಅವರಿಗೆ ನೋವು ನಿರಂತರವಾಗಿರುತ್ತೆ. ಯಾಕೆಂದರೆ ಅವರ ದೇಹದಲ್ಲಿ ಅದು ಮತ್ತೆ ಪುನಃ ಮುಂಚೆ ಥರ ಆಗೋದಕ್ಕೆ ಆಗ್ತಾ ಇರೋದಿಲ್ಲ. ಬದಲಾಗಿ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಒಂದು ತಾತ್ಕಾಲಿಕವಾದ ಉಪಶಮನ ಮಾಡಿರ್ತಾರೆ. ಹಾಗಾಗಿ ಕೆಲವೊಂದು ಸಮಯದವರೆಗೂ ಅದು ನೋವು ಟೆಂಪರರಿ ರಿಲೀಫ್ ಇರುತ್ತೆ, ಬಿಟ್ಟರೆ ಮತ್ತೆ ಪುನಃ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ ಆರ್ಥ್ರೈಟಿಸ್ ಬಂದಿದೆ ಅಂದಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಎಲ್ಲ ಒಂದೇ ಕಂಡೀಷನ್ಸಲ್ಲಿ ಇರೋದಿಲ್ಲ. ಯಾಕೆಂದರೆ ಹಲವಾರು ಒಂದು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಅದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ರಿಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ವೈರಲ್ ಆರ್ಥ್ರೈಟಿಸ್. ಯಾಕೆಂದರೆ ಏನೇನು ಕಾರಣಗಳಿರುತ್ತೆ ಅದಕ್ಕೊಂದು ಹೆಸರು ಕೊಡ್ತಾ ಹೋಗ್ತೀವಿ. ಬೇಸಿಕ್ ಫಾರ್ಮಲ್ಲಿರೋದು ಮಾತ್ರ ನಮಗೆ ಆರ್ಥ್ರೈಟಿಸ್ ಅಂತಲೇ ನಾವು ಹೇಳ್ತಾ ಇರ್ತೀವಿ. ಬಟ್ ಡಾಕ್ಟರ್, ಇವಾಗ ಬಿದ್ದು ಏಟ್ ಮಾಡ್ಕೊಳ್ಳೋದು ಅಥವಾ ಆಕ್ಸಿಡೆಂಟಲ್ಲಿ ಏಟ್ ಆಗೋದು ಅಥವಾ ಇನ್ನು ವಯಸ್ಸಾಗಿ ನೋವಾಗೋದು ಬೇರೆ, ಈ ಸಂಧಿವಾತಗಳು ಈ ರೀತಿಯಾಗಿ ವಿಂಗಡಿಸಿದಾಗ ಯಾವುದನ್ನ ನಾವು ಟ್ರೀಟ್ ಮಾಡಬಹುದು ಅಂತ? ಯಾಕೆಂದರೆ ನೋಡಿ, ನಾವು ಕೆಲವೊಂದು ಅಪಘಾತಗಳಾದಾಗ ಅದಕ್ಕೆ ನಾವು ಪೋಸ್ಟ್ ಟ್ರಾಮೆಟಿಕ್ ಇಲ್ನೆಸ್ ಅಥವಾ ಪೋಸ್ಟ್ ಟ್ರಾಮೆಟಿಕ್ ಇಂಜುರೀಸ್ ಅಂತ ಕರಿತೀವಿ. ಇನ್ನು ಕೆಲವೊಬ್ರು ಹೇಳ್ತಾ ಇರ್ತಾರೆ, ಸರ್ ನನಗೆ ಕೆಲವೊಂದು ಆಕ್ಸಿಡೆಂಟ್ ಆಗಿಬಿಡ್ತು, ಆಕ್ಸಿಡೆಂಟ್ ಆದಾಗ ನನಗೆ ಮಂಡಿ ಗೇಟ್ ಆಗಿಬಿಟ್ಟಿತ್ತು, ಆ ಮಂಡಿ ಗೇಟ್ ಆಗಿದ ನಂತರ ನನಗೆ ಹೇಳಿಬಿಟ್ರು ಜಾಸ್ತಿ ನಡಿಬಾರ್ದು, ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡಬಾರ್ದು. ನನ್ನ ಕೆಲಸ ಇರೋದು ನಾನು ನಿಂತ್ಕೊಂಡು ಮಾಡ್ತಾ ಇರಲೇಬೇಕು. ಹಾಗಾಗಿ ಆ ಸಮಸ್ಯೆಯಿಂದ ಏನಾಗ್ತಾ ಬಂದಿದ್ದರೆ ಇವಾಗ ಜಾಯಿಂಟ್ ಮೂವ್ಮೆಂಟೇ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಆವಾಗ ನಮಗೆ ಲಿಗಮೆಂಟಲ್ ಟೇರ್ ಆಗಿತ್ತು. ಇವಾಗ ಏನಾಗಿದೆ ಅಂದರೆ ಕಂಪ್ಲೀಟ್ ಜಾಯಿಂಟ್ ಎಲ್ಲರೂ ಹೇಳಿಬಿಟ್ಟಿದ್ದಾರೆ, ಸರ್ಜರಿ ಮಾಡಿಸ್ಕೋಬೇಕು. ಬಟ್ ಅದು ಮಾಡಿಸ್ಕೊಂಡ್ರೂ ನನಗೆ ವಾಸಿ ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ನಾನು ಈ ನೋವಿಂದ ಹೊರಬರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಈಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂದರೆ ಇದು ನಾರ್ಮಲ್ ಆಗಿ ನಾವು ಮುಂಚೆಗೆ ಕಂಪೇರ್ ಮಾಡಿದರೆ ಅಬೌವ್ ದ ಏಜ್ ಗ್ರೂಪ್ ಆಫ್ ಒಂದು 45 to 60 ಇಯರ್ಸಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇದ್ವಿ. ಇವಾಗ ನವೇಡೇಸ್ ಏನಾಗ್ಬಿಟ್ಟಿದೆ ಅಂದರೆ ಮಧ್ಯ ವಯಸ್ಕರಲ್ಲೂ ನಮಗೆ ಇದರ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನಾವು. ಎಸ್ಪೆಷಲಿ ಇನ್ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ 30 to 35 ಇಯರ್ಸಲ್ಲಿ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೇಲಾಗಿ ಅವರೇ ಹೇಳ್ತಾರೆ, ಸರ್ ನಾನು ಮುಂಚೆ ತುಂಬ ತೆಳುವಾಗಿದ್ದೆ, ಬಟ್ ಇವಾಗ ಒಂದು ಕೆಲವು ವರ್ಷದಲ್ಲಿ ನನಗೆ ಇವಾಗ ತೂಕ ಜಾಸ್ತಿ ಆಗ್ತದೆ. ಯಾಕೆಂದರೆ ನಾವು ಆಸ್ಟಿಯೋ
ಆರ್ಥ್ರೈಟಿಸ್ ಆಗುವಂಥದ್ದು ಒಂದು ಡಿಜನರೇಟಿವ್ ಚೇಂಜಸ್ ಅಂತ ಕರಿತೀವಿ. ಆ ಡಿಜನರೇಟಿವ್ ಚೇಂಜಸ್ ನಮಗೆ ನ್ಯಾಚುರಲ್ ಆಗಿ ಆಗುವಂಥದ್ದು ಒಂದು ವಯಸ್ಸು ಆಗಿದ ನಂತರ. ಬಟ್ ನಮ್ಮ ದೇಹದಲ್ಲಿ ಆ ಡಿಸ್ಟ್ರಕ್ಷನ್ ಅವಧಿಗಿಂತ ಮುಂಚೆ ಆಗ್ತಾ ಇರೋದ್ರಿಂದ ಅದಕ್ಕೆ ನಾವು ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತಲೂ ನಾವು ಕರಿತಾ ಇರ್ತೀವಿ ಅವರಿಗೆ. ಬಟ್ ಈ ಯಂಗ್ ಜನರೇಷನ್ ಹೇಳ್ತಾ ಇದ್ರಿ ನೀವು, ಕಡಿಮೆ ವಯಸ್ಸಿನವ್ರಿಗೂ ಕೂಡ ಈ ರೀತಿಯಾಗಿ ಪೇನ್ ಬರೋಕ್ಕೆ ಶುರುವಾಗಿದೆ ಅಂದರೆ ಏನು ಕಾರಣ ಡಾಕ್ಟರ್ ಇವರು ಈ ವಯಸ್ಸಿನಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ? ಯಾಕಂದರೆ ನಾವು ಬೇಸಿಕಲಿ ನೋಡಬೇಕಾದ್ರೆ ಹಲವಾರು ರೀತಿಯ ಆರ್ಥ್ರೈಟಿಸ್ಗೆ ಹಲವಾರು ರೀತಿಯ ಕಾರಣಗಳಿರುತ್ತೆ. ಮತ್ತು ಇಂದಿನ ಒಂದು ದಿನಚರಿಯಲ್ಲಿ ನಾವು ನೋಡಬೇಕಂದ್ರೆ ಬೇಸಿಕಲಿ ನಮ್ಮ ಇಮ್ಯುನಿಟಿ ತುಂಬ ವೀಕ್ ಇದೆ ಅಂತ ಹೇಳ್ಬೋದು. ಎಷ್ಟೇ ಜನರಲ್ಲಿ ಕೇಳ್ಕೊಳ್ಳಿ, ಯಾಕೆಂದರೆ ಒಂದು ಮಾನಸಿಕ ಒತ್ತಡ ಇರ್ಬೋದು ಅಥವಾ ದೈಹಿಕ ಒತ್ತಡದಿಂದನೂ ಅವ್ರು ಬಳಲ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಹಲವಾರು ಬೇರೆ ಹಾರ್ಮೋನಿನ ವೈಪರೀತ್ಯ, ಅಂದರೆ ನವೆಡೇಸ್ ನಾವು ನೋಡ್ತಾ ಇರ್ಬೋದು ಮಹಿಳೆಯರಲ್ಲಿ ಅತಿಯಾಗಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆಗ್ತಾ ಇದೆ. ಇನ್ನು ನಾವು ಎಷ್ಟೋ ಜನ ಮಧ್ಯವಯಸ್ಕ ಯುವಕರಲ್ಲಿ ನೋಡ್ತಾ ಇರ್ತೀವಿ, ಅಂದರೆ ಡಯಾಬಿಟೀಸ್ನ ಪ್ರಮಾಣ ಜಾಸ್ತಿ ಆಗಿದೆ. ಯಾಕೆಂದರೆ ಅವರೇ ಹೇಳ್ತಾರೆ, ಸರ್ ಸರಿಯಾದ ಸಮಯದಲ್ಲಿ ಆಹಾರ ತೊಗೊಳಕ್ಕಾಗಲ್ಲ, ನನಗೆ ನಿದ್ರೆ ಮಾಡೋಕ್ಕಾಗಲ್ಲ, ಆಫೀಸಲ್ಲ ಟೆನ್ಷನ್ಸ್ ಜಾಸ್ತಿ ಇರುತ್ತೆ, ಮೇಲಾಗಿ ನಮ್ಮ ಕೆಲಸ ಏನಂದರೆ ರುಟೀನಾಗಿ ಮಾಡುವಂಥದ್ದಿರಲ್ಲ. ಇನ್ನು ನಾವು ಎಷ್ಟೇ ಇವಾಗ ಒಂದು ಧಾವಂತದ ಜೀವನದಲ್ಲಿ ನೋಡಿದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸರ್ ನಮ್ಮದಂತೂ ಇರೋದು ಮಾರ್ಕೆಟಿಂಗ್ ಫೀಲ್ಡ್, ನಾನು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ, ರುಟೀನಾಗಿ ಮಾಡ್ತಾನೆ ಇರಬೇಕು, ಯಾವ ಸಮಯದಲ್ಲಿ ಆಹಾರ ತೊಗೊಳ್ತೀವಿ. ಯಾಕೆಂದರೆ ಈ ಎಲ್ಲ ಒತ್ತಡದಿಂದ ನಮಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ನಮಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರಲಿಲ್ಲ, ಬಟ್ ನಮ್ಮಲ್ಲಿ ನನಗೆ ಬೇಗ ಕಾಣಿಸ್ಕೊಂಡಿದೆ ಅಂತಲೂ ಹೇಳ್ತಾ ಇರ್ತಾರೆ. ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ನಮ್ಮ ಫಾದರ್ ಇನ್ನೂ ಚೆನ್ನಾಗಿದ್ದಾರೆ ಸರ್, ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಬಟ್ ನನಗೆ ನೋಡಿದರೆ ಒಂದು 35 ಇಯರ್ಸಲ್ಲಿ ಈ ಪ್ರಾಬ್ಲಮ್ ಬಂದಿದೆ ಅಂತಲೂ ಹೇಳ್ತಾ ಇರ್ತಾರೆ. ಓಕೆ, ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ಬೆಂಗಳೂರಿನಿಂದ, ಅರುಣ್ ಕುಮಾರ್ ಅಂತ ಹೇಳಿ. ನಮಸ್ಕಾರ ಅರುಣ್ ಕುಮಾರ್ ಅವರೇ. ನಮಸ್ಕಾರ ಸರ್. ಎಸ್, ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಕೊಡಿ. ಹಲೋ, ಮಾತಾಡಿ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ತಮ್ಮ ಸಮಸ್ಯೆ. ಸರ್ ಏನಿಲ್ಲ, ನನಗೀಗ 33 ಇಯರ್ಸ್. ಓಕೆ ಸರ್. 32 ಒಂದು 2 ಇಯರ್ಸ್ ಇಂದ ಜಾಯಿಂಟ್ ಪೇನ್, ಏನು ಕೈ ಬೆರಳುಗಳು ಮತ್ತೆ ಕೈ ಇದು ಮಂಡಿ ಹತ್ರ ಓಕೆ ಸರ್. ಜಾಯಿಂಟ್ ಪೇನ್ ಬರ್ತಾ ಇದೆ. ಓಕೆ. ಏನು ಫಸ್ಟ್ ಎಲ್ಲ ಕರೆಕ್ಟ್ ಆಗಿತ್ತು, ಜಿಮ್ ಹೋಗಿ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಓಕೆ. ಏನಕ್ಕೆ ಅಂತ ಗೊತ್ತಾಗಿಲ್ಲ. ತಾವೇನಾದರೂ ಚಿಕಿತ್ಸೆ ಅಂತ ತೊಗೊಂಡಿದ್ದೀರಾ ಸರ್ ಈ ಸಮಸ್ಯೆಗೆ ತಾವು? ಸರ್ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಚೆಕಪ್ ಮಾಡ್ತಿದ್ದೆ. ಓಕೆ. ಅವೆಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ, ಇದು ಜಂತುಳ ಇದ್ದಂಗೆ ಆಗುತ್ತೆ ಅಂದ್ಬಿಟ್ಟು ಜಂತುಳ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಓಕೆ ಸರ್. ಯಾಕೆಂದರೆ ತುಂಬ ಜನ ನಾವು ನೋಡ್ತಾ ಇರ್ತೀವಿ ಸರ್, ಕೆಲವೊಂದು ಈಗ ಏನಾಗುತ್ತೆ ಓವರ್ ಎಕ್ಸರ್ಸೈಸ್, ಈಗ ತುಂಬ ಜನ ಏನು ಮಾಡ್ತಾರೆ, ಕೆಲವೊಂದು ರೀತಿಯ ಎಕ್ಸರ್ಸೈಸ್, ಈಗ ಜಿಮ್ಮಿಗೆ ಹೋಗೋದಾಗಿರ್ಬೋದು ಅಥವಾ ಕೆಲವೊಂದು ಸಮಯದಲ್ಲಿ ಆಗಿದ ನಂತರ ಈ ಮೂಳೆಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆದರೆ ಆಗ್ತಾ ಇರುತ್ತೆ. ಯಾಕೆಂದರೆ ಬರೀ ರಕ್ತ ಪರೀಕ್ಷೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಕೆಲವೊಂದು ಕ್ಯಾಲ್ಸಿಯಂನ ಪ್ರಮಾಣ ಇಂಪಾರ್ಟೆಂಟ್ ಇರುತ್ತೆ, ವಿಟಮಿನ್ಸ್ನ ಕೊರತೆ ಇರ್ಬೋದು. ಎಷ್ಟೋ ಜನರಲ್ಲಿ ನಮ್ಮ ಹತ್ರ ಬರ್ತಾರೆ, ಸರ್ ಎಲ್ಲ ಎಕ್ಸ್ರೇ ರಿಪೋರ್ಟ್ಸ್ ಎಲ್ಲ MRI ನಾರ್ಮಲ್ ಆಗಿದೆ, ಬಟ್ ವಿಟಮಿನ್ಸ್ ಮಾತ್ರ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ನಾನು ವಿಟಮಿನ್ ಸಪ್ಲಿಮೆಂಟ್ಸ್ ತೊಗೊಳ್ತಾ ಇದ್ದೇನೆ ಅಂತಲೂ ತುಂಬ ಜನ ಪೇಷಂಟ್ಸ್ ಹೇಳ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಯಾವೆಲ್ಲ ಪರೀಕ್ಷೆಗಳನ್ನು ಅವಶ್ಯಕತೆ ಅದನ್ನು ಮಾಡಿಸಿ ಅದನ್ನು ನೋಡಿಕೊಂಡು ನಿಮಗೆ ಚಿಕಿತ್ಸೆ ಮಾಡಿದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮಗೆ ಟ್ರೀಟ್ಮೆಂಟ್ ಆಗುತ್ತೆ ಸರ್ ಹೋಮಿಯೋಪತಿಯಲ್ಲಿ. ಓಕೆ, ಅರುಣ್ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಕಲಬುರಗಿಯಿಂದ ಸಿದ್ದು ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಸಿದ್ದು ಅವರೇ. ಓಕೆ, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಇನ್ನು ಶ್ವಾಸಕೋಶಕ್ಕೂ ಮತ್ತೆ ಈ ಸಂಧಿವಾತಕ್ಕೂ ಏನು ಸಂಬಂಧ ಡಾಕ್ಟ್ರೆ ಅಂತ? ಅಂದರೆ ನಮ್ಮ ಬಾಡಿಯಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಮಲ್ಟಿಪಲ್ ಸಿಸ್ಟಮ್ಸ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಎಲ್ಲ ಸಿಸ್ಟಮ್ಸ್ಗಳು ಒಂದರಿಂದ ಒಂದು ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ ಎಷ್ಟೋ ಜನರಲ್ಲಿ ನಾವು ನೋಡ್ತಾ ಇರ್ತೀವಿ, ಅಂದರೆ ಎಸ್ಪೆಷಲಿ ಇವಾಗ ನೋಡ್ಬೋದು ನಾವು SLE ಇರ್ಬೋದು ಅಥವಾ ರಿಮೆಟೆಡ್ ಆರ್ಥ್ರೈಟಿಸಲ್ಲಿ ಅವರ ಒಂದು ರಿಬ್ ಕೇಜಿಗೆ ಎಫೆಕ್ಟ್ ಆಗಿಬಿಟ್ರೆ ಅವಾಗ ಅವರೇ ಹೇಳ್ತಾ ಇರ್ತಾರೆ, ಸರ್ ಮುಂಚೆ ನನಗೆ ಇವಾಗ ಕೆಲವೊಂದು ಸರಿ ನನಗೆ ಬ್ರೀತ್ ಮಾಡಿದ್ರು ನನಗೆ ಒಂಥರ ಪ್ರಾಣ ಹೋದಂಗೆ ಆಗಿಬಿಡುತ್ತೆ. ಯಾಕೆಂದರೆ ಆ ನೋವಿಂದ ಏನಾಗುತ್ತೆ, ದೇ ಕಾಂಟ್ ಮೇಕ್ ದ ಎಕ್ಸ್ಪ್ಯಾನ್ಷನ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ ನಮಗೆ ಎಲ್ಲನೂ ಅವಶ್ಯಕತೆ ಇರುತ್ತೆ, ಬರೀ ಒಂದು ಸಿಸ್ಟಮಿಂದ ನಮ್ಮ ಜೀವನ ನಡೆಯೋದಕ್ಕಾಗೋದಿಲ್ಲ. ಎಲ್ಲ ಒಂದು ಚಟುವಟಿಕೆ ಮಾಡೋದಕ್ಕೂ ಎಲ್ಲರ ಮೇಲೆ ಒಂದು ಅವಲಂಬನೆ ಜಾಸ್ತಿ ಇರೋದ್ರಿಂದ ಹಾಗಾಗಿ ಒಂದು ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ತಾ ಬಂದರೆ ಇದು ಸಿಸ್ಟಮ್ಸ್ ಮೇಲೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಬರುತ್ತೆ ಅಂತಲೂ ನಾವು ಹೇಳ್ತಾ ಇರ್ತೀವಿ. ಅದರಿಂದ ಏನಾಗ್ತಾ ಬರುತ್ತೆ, ನಮ್ಮ ಡಯಾಫ್ರಾಮ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದು, ಮೇಲಾಗಿ ಮೂವ್ಮೆಂಟ್ಸ್ ರೆಸ್ಟ್ರಿಕ್ಟ್ ಆಗ್ತಾ ಬರುತ್ತೆ ಅಂತಲೂ ನಾವು ಹೇಳ್ತಾ ಇರ್ತೀವಿ ಅವರಿಗೆ. ಓಕೆ, ಒಬ್ಬರು ಕಾಲರ್ ಈಗ ಕಾಲ್ ಮಾಡಿದ್ರಲ್ಲ ಡಾಕ್ಟ್ರೆ, ಅರುಣ್ ಕುಮಾರ್ ಅಂತೇಳಿ, ಅವ್ರು ಹೇಳ್ತಾ ಇದ್ರು ನಾನು ಜಿಮ್ಮಿಗೆ ಹೋಗೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಪೇನ್ ಬರೋಕ್ಕೆ ಶುರು ಆಯಿತು ಅಂತೇಳಿ. ಇದು ಯಾವ ರೀತಿ ಸಂಧಿವಾತ ಮತ್ತು ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಹೋಮಿಯೋಪತಿಯಲ್ಲಿ ಅಂತ? ಇವಾಗ ನೋಡಿ, ಇವಾಗ ನಾನು ಹೇಳಿದಾಗೆ ಫಿಸಿಕಲ್ ಎಕ್ಸರ್ಷನ್ ಅಂದರೆ ಓವರ್ ಯೂಸ್, ಈಗ ನಮ್ಮ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಯಾಕಂದರೆ ನಮ್ಮ ಜಾಯಿಂಟ್ಸನ್ನು ನಾವು ಅತಿಯಾಗಿ ಸ್ಟ್ರೆಚ್ ಮಾಡೋದಾಗಲಿ ಅಥವಾ ಸಡನ್ನಾಗಿ ನಾವು ತುಂಬ ಜನ ಏನು ಮಾಡ್ತಾರೆ, ಸರ್ ವಾಕಿಂಗ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಡಾಕ್ಟರ್, ನಾನು ಸಡನ್ನಾಗಿ ಒಂದು 15 ಕಿಲೋಮೀಟರ್ಸ್ ವಾಕ್ ಮಾಡಿಬಿಟ್ಟೆ. ಯಾಕೆಂದರೆ ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಗೋ ಓನ್ಲಿ ಫಾರ್ 1 ಡೇ. ಈಗ ತುಂಬ ಜನ ಏನು ಮಾಡ್ತಾರೆ, ಸರ್ ನನಗೆ ಜಿಮ್ ನನ್ನ ಫ್ರೆಂಡ್ ಹೋಗ್ತಾ ಇದ್ರು, ಈಗ ಅವ್ರು ಹೇಳಿದಾಗೆ ಅವ್ರು ಹೋಗಿದ ನಂತರ ಏನಾಗುತ್ತೆ, ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿದ ನಂತರ ಏನಾದರೂ ನೋವು ಕಾಣಿಸ್ಕೊಂಡಿದ್ದೇನಾ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 2-3 ಮಂತ್ಸಿಂದ ಅದೇ ಥರ ನೋವು ಆಗ್ತಾಯಿತ್ತು ಸರ್, ನಾವು ಏನು ಮಾಡಿದ್ವಿ ಅದನ್ನು ಅವಾಯ್ಡ್ ಮಾಡ್ತಾ ಹೋಗಿದ್ವಿ ಅಂತ. ಅದರಿಂದ ಏನಾಗಿದೆ ಅದನ್ನೆಲ್ಲ ನೋಡ್ಬೇಕು. ಯಾಕೆಂದರೆ ಬರೀ ನೋವು ಬರ್ತಾ ಇದೆ ಅಂದರೆ ಮಾತ್ರ ಅದನ್ನು ಆರ್ಥ್ರೈಟಿಸ್ ಅಂತ ಇರೋದಿಲ್ಲ, ಅದು ಯಾವ ಕಾರಣದಿಂದ ನೋವು ಬರ್ತಾ ಇದೆ ಅದನ್ನೆಲ್ಲನೂ ನೋಡ್ತಾ ಇರಬೇಕು. ಯಾಕಂದರೆ ಮಸಲ್ ಪೇನ್ಸು ಬರ್ತಾ ಇರುತ್ತೆ, ನಮಗೆ ನ್ಯೂರಲ್ ಪೇನ್ಸ್ ಬರುತ್ತೆ, ಬೋನಿ ಪೇನ್ಸ್ ಬರುತ್ತೆ, ಮತ್ತು ಆರ್ಥ್ರೈಟಿಕ್ ಪೇನ್ಸ್ ಅಂತಲೂ ನಾವು ಹೇಳ್ತಾ ಇರ್ತೀವಿ ಅದನ್ನು. ಓಕೆ, ಒಬ್ಬರು ಗೀತಾ ಅಂತ ಹೇಳಿ ಕರೆ ಮಾಡಿದ್ದಾರೆ ಬನ್ನೂರಿಂದ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ ಸರ್. ಎಸ್, ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಅಲ್ಲ ಸರ್,
ಹಲೋ, ನನ್ಗೆ ನಡ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ ಸರ್. ಓಕೆ ಅಮ್ಮ, ಎಷ್ಟು ಸಮಯದಿಂದ ಇದೆ ಅಮ್ಮ ತಮಗೆ ಈ ಸಮಸ್ಯೆ? ಸರ್ 1-2-3 ವರ್ಷದಿಂದಾನೇ ಐತೆ. ಅದೇನಾಗ್ಬಿಡ್ತದೆ ಅಂದ್ರೆ ಜಾಸ್ತಿ ಕೆಲಸ ಮಾಡಿದಾಗ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಅಲ್ಲಿ ಏನ್ ಮಾಡ್ಬಿಟ್ಟೈತೆ ಅಂದ್ರೆ ಬೆನ್ನಿಂದ ನೀರ್ ತೆಗ್ದವ್ರೆ ನಡಿನಿಂದ. ಓಕೆ ಅಮ್ಮ, ಅದೇ ಎಷ್ಟು ಒಂದ್ ಸ್ವಲ್ಪ ದೂರ ನಡೆದು ಬಿಟ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಕಿಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ತಾವೇನಾದರೂ ಮಾತ್ರೆ ಅಥವಾ ತಗೊಳ್ಳೋದು, ಆ ಥರ ಸೊಂಟಕ್ಕೆ ಬೆಲ್ಟ್ ಏನಾದರೂ ಕಟ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದೀರಮ್ಮ ತಾವು? ಸರ್ ಏನು ಮಾಡ್ತಾ ಇಲ್ಲ. ಒಂದ್ ಸ್ವಲ್ಪ ಹೊತ್ತು ಸಿಕ್ಕಾಪಟ್ಟೆ ಪೇನ್ ಬಂದಾಗ ನೀಟಾಗಿ ಮನಿಗೋಗ್ಬಿಡ್ತೀನಿ. ಒಂದ್ ಅರ್ಧ ಗಂಟೆ 1 ಗಂಟೆ ಆಮೇಲೆ ಪರವಾಗಿಲ್ಲ, ಸುಮಾರ ಕಡಿಮೆ ಆಗ್ತದೆ. ಒಂದ್ ತಿರುಗಿ ಕೆಲಸ ಮಾಡ್ತೀನಿ ಸರ್ ನಾನು. ಓಕೆ ಅಮ್ಮ, ತಮ್ಮ ವಯಸ್ಸು ಎಷ್ಟಮ್ಮ? ಸರ್ 33-34. ಓಕೆ ಅಮ್ಮ, ಯಾಕೆಂದರೆ ನೋಡಿ ಇಷ್ಟು ಸಮಯದಲ್ಲಿ ಯಾಕೆಂದರೆ ತುಂಬ ಜನ ಪೇಷಂಟ್ಸಿಗೆ ಹೇಳ್ತಾ ಇರ್ತೀವಿ. ಯಾಕೆಂದರೆ ನಾವು ಕೆಲವೊಂದು ಸರ್ಜರೀಸ್ ಆಗಿದ ನಂತರ ಇರ್ಬೋದು, ಯಾಕೆಂದರೆ ಲಂಬಾರ್ ಪಂಕ್ಚರ್ ಅಂತ ಮಾಡ್ತಾರೆ. ಅಂದರೆ ಆ ಬೆನ್ನು ಮೂಳೆಗಳ ಮಧ್ಯಭಾಗದಿಂದ ಕೆಲವೊಂದು ದ್ರವ ಪದಾರ್ಥ ತೊಗೊಂಡು ಪರೀಕ್ಷೆ ಮಾಡೋದಾಗಿರ್ಬೋದು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಡೆಲಿವರಿ ಸಂದರ್ಭದಲ್ಲಿ ಆ ರೀತಿಯಲ್ಲಿ ನಿಮಗೆ ಎನಸ್ಥೀಶಿಯಾ ಕೊಡೋದ್ರಿಂದನೂ ತೊಂದರೆ ಕಾಣಿಸ್ಕೊಳ್ತಾ ಇರುತ್ತೆ. ಮೇಲಾಗಿ ಇದೇ ಥರದ್ದು ಏನಾಗ್ತಾ ಬರುತ್ತೆ, ನರಗಳ ಮೇಲೆ ಮುಂದೆ ಒತ್ತಡ ಬೀಳ್ತಾ ಹೋದರೆ ಇನ್ನೂ ನಿಮಗೆ ನಿಂತ್ಕೋಬೇಕು ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಕಷ್ಟ ಆಗ್ತಾ ಬರುತ್ತೆ. ಅಮ್ಮ, ಹೋಮಿಯೋಪತಿಯಲ್ಲಿ ನಿಮಗೆ ನೋವಿಗೆ ಅಂತ ಚಿಕಿತ್ಸೆ ಇರೋದಿಲ್ಲ. ಯಾವ ಹಂತದಲ್ಲಿ ನಿಮ್ಮ ಒಂದು ಮೂಳೆಗಳಿಗೆ ಹಾನಿಯಾಗಿದೆನಾ ಅಥವಾ ನರಗಳ ಮೇಲೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆನಾ ಅಥವಾ ಮಾಂಸಖಂಡಗಳಲ್ಲಿ ಹಾನಿಯಾಗಿದೆ ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡಿದರೆ ಶಾಶ್ವತವಾದ ಪರಿಹಾರ ಜೊತೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿರೋದಿಲ್ಲ ಅಮ್ಮ ತಮಗೆ. ಓಕೆ, ಗೀತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಇನ್ನು ಈ ಹೃದಯಕ್ಕೂ ಮತ್ತು ಸಂಧಿವಾತಕ್ಕೂ ಏನಾದರೂ ಸಂಬಂಧ ಆಗ್ಬಿಡುತ್ತಾ? ಆರ್ಥರೈಟಿಸ್ಗೆ ಹೆಚ್ಚಿಗೆ ಅದರ ಬಗ್ಗೆ ನೆಗ್ಲಿಜೆನ್ಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಹಾರ್ಟಿಗೂ ಕೂಡ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅಲ್ಲ, ಆರ್ಥರೈಟಿಸ್ಗೆ ಅಂತ ನಿಮಗೆ ಇರೋದಿಲ್ಲ. ಈಗ ನಾವು ಹೇಳ್ತಾ ಇರಬೇಕಂದ್ರೆ, ಯಾಕೆಂದರೆ ಗೌಟಿ ಆರ್ಥರೈಟಿಸಲ್ಲಿ ಇರುತ್ತೆ. ಯಾಕೆಂದರೆ ಅದೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಅದಂದರೆ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್. ಯಾಕೆಂದರೆ ನಮ್ಮಲ್ಲಿ ಹಲವಾರು ರೀತಿಯ ಕಾರಣಗಳಿರುತ್ತೆ. ಎಲ್ಲ ಸಮಸ್ಯೆಗಳಿಗೂ ನಾವು ಒಂದು ಹೃದಯಕ್ಕಾಗಿರ್ಬೋದು ಅಥವಾ ನಮ್ಮ ಶ್ವಾಸನಾಳಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಸಮಸ್ಯೆ ಅಂತ ಆಗೋದಿಲ್ಲ. ಬದಲಾಗಿ ಏನಾಗುತ್ತೆ, ಆ ಕಾಯಿಲೆಗಳಿಂದ ಯಾವೆಲ್ಲ ಹಂತಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಯಾಕೆಂದರೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಲ್ಲಿ ಎಷ್ಟೋ ವಿಧಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಐದರ್ ಇಟ್ ಮೈಟ್ ಬಿ ಡಿಫೆಕ್ಟ್ಸ್ ರಿಗಾರ್ಡಿಂಗ್ ದ ವಾಲ್ಸ್ ಇರ್ಬೋದು. ಯಾಕೆಂದರೆ ಹಾರ್ಟ್ ಡಿಸೀಸಸಲ್ಲಿ ನಮಗೆ ಹಲವಾರು ಪ್ರಕಾರಗಳಿರುತ್ತೆ. ಯಾಕೆಂದರೆ ಅದನ್ನು ಎಷ್ಟೋ ಜನ ಪೇಷಂಟ್ಸಿಗೆ ಅದು ಗೊತ್ತೇ ಆಗೋದಿಲ್ಲ. ಅವರು ಡಯಾಗ್ನೋಸಿಸ್ ಮಾಡೋಕೆ ಹೋದಾಗ ಯಾವುದೇ ಒಂದು ತೊಂದರೆ ಕಾಣಿಸ್ಕೊಂಡಾಗ ನಮಗೆ ಸರ್ ಆವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮಗೆ ಈ ಥರ ತೊಂದರೆಗಳಿದೆ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ರಿಮೆಟಿಕ್ ಪೇಷಂಟ್ಸ್ ಇರ್ಬೋದು. ಯಾಕೆಂದರೆ ರಿಮೆಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಅದರಲ್ಲಿ ಏನಾಗ್ತಾ ಬರುತ್ತೆ, ಅದು ಹೃದಯ ಸಂಬಂಧಿತ ತೊಂದರೆ ಕಾಣಿಸ್ಕೊಳ್ಳುವಂಥ ಸಂದರ್ಭದಲ್ಲಿರುತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ ಎಲ್ಲ ರಿಮೆಟೆಡ್ ಆರ್ಥರೈಟಿಸ್ ನಿಮಗೆ ಹೃದಯಕ್ಕೆ ಹೋಗಿ ಹಾನಿ ಮಾಡೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಫಸ್ಟ್ ನಿಮ್ಮ ಜಾಯಿಂಟ್ಸಿಂದ ಇರ್ಬೋದು, ಮುಂದೆ ಅದೇನಾಗ್ತಾ ಬರುತ್ತೆ ನಿಮ್ಮ ಹೃದಯಕ್ಕಾಗಿರ್ಬೋದು, ಮತ್ತು ಬೇರೆ ಶ್ವಾಸಕೋಶ ಜೊತೆ ಏನಾಗುತ್ತೆ ಕೆಲವೊಂದು ಆರ್ಗನ್ಸ್ಗೂ ಎಫೆಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಎಲ್ಲ ರಿಮೆಟೆಡ್ ಆರ್ಥರೈಟಿಸ್ ಪೇಷಂಟ್ಸ್ ಹೋಗಿ ಅದು ಕಾಂಪ್ಲಿಕೇಶನ್ ಎಂಡ್ ಅಪ್ ಆಗೋದಿಲ್ಲ ಅಂತಲೂ ನಾವು ಹೇಳ್ತಾ ಇರ್ತೀವಿ ಅವರಿಗೆ. ಓಕೆ ಡಾಕ್ಟ್ರೆ, ಏನು ಪೇನ್ ಆದಂಥ ಸಂದರ್ಭದಲ್ಲಿ ಪೇನ್ ರಿಲೀಫನ್ನು ಅಥವಾ ಕ್ರೀಮನ್ನು ಹಚ್ಕೊಳ್ತಾ ಇರ್ತೀರಾ, ಪೇನ್ ಟ್ಯಾಬ್ಲೆಟನ್ನು ತೊಗೊಳ್ತಿರ್ತೀರಾ, ಪೇನ್ ಕಿಲ್ಲರ್ ಟ್ಯಾಬ್ಲೆಟನ್ನು ಈ ತೊಗೊಳ್ತಾ ಹೋದಂಥ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಮುಂದೆ ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ? ಎಸ್ ಡಾಕ್ಟ್ರೆ, ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ರೀತಿಯಾಗಿ ನೆಗ್ಲಿಜೆನ್ಸಿಯನ್ನು ಮಾಡ್ಕೊಂಡು ಹೋದಾಗ ನನಗೆ ಎಲ್ಲೋ ಕಾಲು ನೋವಾಗಿದೆಯೋ, ಮೊಣಕೈ ನೋವಾಗಿದೆಯೋ, ಅದಕ್ಕೊಂದು ಪೇನ್ ಕಿಲ್ಲರ್ ಏನೋ ಟ್ಯಾಬ್ಲೆಟ್ ತೊಗೊಳ್ಳೋದು ಅಥವಾ ಇನ್ನೇನೋ ಕ್ರೀಮನ್ನು ಹಚ್ಕೊಳ್ಳೋದು, ಈ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದಾಗ ಮುಂದೆ ಯಾವ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ? ಯಾಕೆಂದರೆ ಬೇಸಿಕಲಿ ನಾವು ಒಂದು ಕಾಯಿಲೆ ಅಂದರೆ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಏನಾಗುತ್ತೆ, ಅದನ್ನು ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಕರಿತೀವಿ. ತುಂಬ ಜನರಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಒಂದು ಜಾಯಿಂಟ್ ಪೇನ್ ಬಂದಿದೆ ಅಂದರೆ ಆಲಸ್ಯನೇ ಜಾಸ್ತಿ ಆಗ್ತಾ ಇರುತ್ತೆ. ನಮಗೇನು ಆಗಬಾರ್ದು, ವಯಸ್ಸಾಗಿಲ್ಲ, ಇವಾಗ ಯಾಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋ ಒಂದು ಭಾವನೆ ತುಂಬ ಜನರಲ್ಲಿರುತ್ತೆ. ಯಾವಾಗ ಅವರ ಚಟುವಟಿಕೆ ಮೇಲೆ ಎಫೆಕ್ಟ್ ಆಗ್ತಾ ಬರುತ್ತೆ ಆವಾಗ ಅದು ತೊಂದರೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಎಸ್ಪೆಷಲಿ ನಮಗೆ ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಅಥವಾ ಲಂಬಾರ್ ಸ್ಪಾಂಡುಲೋಸಿಸ್ ಇರ್ಬೋದು, ಅಥವಾ ಸರ್ವೈಕಲ್ ಸ್ಪಾಂಡುಲೋಸಿಸ್ ಇರ್ಬೋದು, ಮತ್ತು ಆಸ್ಟಿಯೋ ಆರ್ಥರೈಟಿಸಲ್ಲಿ ಏನಾಗ್ತಾ ಇರುತ್ತೆ, ರಿಮೆಟೆಡ್ ಆರ್ಥರೈಟಿಸ್ ಇರ್ಬೋದು, ಗೌಟಿ ಆರ್ಥರೈಟಿಸ್ ಇರ್ಬೋದು. ಯಾವ ಆರ್ಥರೈಟಿಸಲ್ಲಿ ನಿಮಗೆ ಜಾಯಿಂಟ್ ಪೇನ್ಸ್ ಕಾಣ್ತಾ ಇದೆ ಅಂತ ಹೇಳ್ಬೋದು, ಅದನ್ನು ನೋಡಬೇಕು. ಯಾಕೆಂದರೆ ರಿಮೆಟೆಡ್ ಆರ್ಥರೈಟಿಸಲ್ಲಿ ನಾವು ನೋಡಬೇಕಾದ್ರೆ 2 ವಿಧಗಳನ್ನ ಆರ್ಥರೈಟಿಸ್, ಅಂದರೆ ಅದು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಇರ್ಬೋದು ಅಥವಾ ಸೀರೋ ಪಾಸಿಟಿವ್ ಆರ್ಥರೈಟಿಸ್ ಅಂತ ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಆರ್ಥರೈಟಿಸ್ ಅಂತ ಬಂದಿದ ತಕ್ಷಣ ಅದು ಯಾವ ಹಂತದಲ್ಲಿದೆ ಅಂತ ನೋಡಬೇಕು. ಎಷ್ಟೋ ಜನ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಹೋಗಿದ ನಂತರ ಅವರ ಒಂದು ಲಿವರ್ಗೆ ಹಾನಿಯಾಗಿ ಅಂಥದ್ದು ಇದಿರುತ್ತೆ. ಯಾಕೆಂದರೆ ತುಂಬ ಮೆಡಿಸಿನ್ಸನ್ನು ನೀವು ಲೈಫ್ ಟೈಮ್ ತೊಗೊಳ್ಳೋ ಹಾಗಿರೋದಿಲ್ಲ. ಎಷ್ಟೋ ಜನ ನಾವು ಸರ್ ನಾನು ಮುಂಚೆ ನನಗೆ ಬರೀ ಜಾಯಿಂಟ್ ಪೇನ್ ಬರ್ತಾ ಇದೆ ಅಂತ ನಾವು ನೋವು ನಿವಾರಕಗಳನ್ನು ತೊಗೊಳ್ತಾ ಇದ್ದೆ, ಆ ನೋವು ನಿವಾರಕಗಳಿಂದ ಇವಾಗ ಅಡ್ಡ ಪರಿಣಾಮವಾಗಿ ನನಗೆ ಡ್ರಗ್ ಇಂಡ್ಯೂಸ್ ಡಯಾಬಿಟಿಸ್ ಮೆಲಿಟಸ್ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಎಷ್ಟೋ ಜನರಿಗೆ ಅದರಿಂದ ರೀನಲ್ ಇಂಪೈರ್ಮೆಂಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಮೇಲಾಗಿ ನಿಮ್ಮ ಒಂದು ನೋವಿನ ಒಂದು ಹಂತ ಇರ್ಬೋದು, ಆ ನೋವಿನ ತೀವ್ರತೆ ಇರ್ಬೋದು, ಇದನ್ನೆಲ್ಲ ನೋಡಿಕೊಂಡು ಬರೀ ಜಾಯಿಂಟಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದೇನೆ ಅಥವಾ ಜಾಯಿಂಟ್ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗ್ತಾ ಇದ್ದೇನೆ ಅಥವಾ ಸ್ಟಿಫ್ನೆಸ್ ಕಾಣಿಸ್ಕೊಳ್ತಾ ಇದೆ ಅಥವಾ ನಿಮಗೆ ಉರಿ ಬರ್ತಾ ಇದೆ ಅಥವಾ ಕೆಲವೊಬ್ರು ಹೇಳ್ತಾ ಇರ್ತಾರೆ ಸರ್ ನನಗೆ ಒಂಥರ ಸೂಜಿ ಚುಚ್ಚಿದಂಗೆ ಆಗ್ತಾ ಇರುತ್ತೆ, ಅಂದರೆ ಸ್ಟಿಚಿಂಗ್ ಟೈಪ್ ಆಫ್ ಪೇನ್ಸ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಬರ್ನಿಂಗ್ ಪೇನ್ ಇರುತ್ತೆ, ಕೆಲವೊಬ್ಬರಿಗೆ ಏನಾಗುತ್ತೆ ಬರೀ ಸ್ನಾಯುಗಳಲ್ಲಿ ನೋವು ಇರುತ್ತೆ, ಸರ್ ಮೇಲ್ಗಡೆ ಏನೂ ಇಲ್ಲ ಸರ್ ಎಲ್ಲ ಒಳಗಡೆಯಿಂದ ನೋವು ಬರ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಈ ನೋವಿನ ಒಂದು ತೀವ್ರತೆ ಜಾಸ್ತಿಯಾಗಿ ಎಷ್ಟೋ ಜನರಿಗೆ ಈ ನೋವಿನಿಂದ ನಿದ್ರೆ ಇಲ್ಲದೆ ಬಳಲ್ತಾ ಇರ್ತಾರೆ. ಅಂದರೆ ನಿದ್ರೆ ಮಾಡೋಕ್ಕೆ ಆಗಲ್ಲ ಸರ್, ನನಗೆ ಬೆಳಿಗ್ಗೆಯಲ್ಲಿ ಏನೋ ಕೆಲಸ ಇರುತ್ತೆ ಹಾಗಾಗಿ ನನಗೆ ಯಾವುದು ಅನಿಸುತ್ತೆ, ಬಟ್ ನೈಟಲ್ಲಿ ಮಾತ್ರ ಈ ನೋವಿಂದ
ಇರೋದ್ರಿಂದ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ನನಗೆ ಈ ನಿದ್ರೆ ಇಲ್ಲದೆ ಇರೋದ್ರಿಂದ ಬೇಗ ಎಕ್ಸಾಸ್ಟ್ ಆಗ್ತಾ ಇದೆ ಅಂತಲೂ ಹೇಳ್ತಾ ಇರ್ತಾರೆ. ಅವರಿಗೆಲ್ಲ ಇದೆಲ್ಲ ನೋಡಬೇಕಾಗುತ್ತೆ ನಾವು. ಓಕೆ, ಇನ್ನು ಹಾವೇರಿಯಿಂದ ಸುಭಾಷ್ ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ಸುಭಾಷ್ ಅವರೇ. ಅದ ರೀ, ಇದು ಟಿವಿ ನೋಡಿದ್ವಿ ರೀ, ಅದಕ್ಕೆ ನಮ್ಮ ಜಾಯಿಂಟ್ ಪೇನ್ ಐತಿ, ಅದಕ್ಕೆ ಕೇಳೋಣ ಅಂತ ಹಚ್ಚಿದ್ವಿ. ಮಾತಾಡ್ರಿ, ಡಾಕ್ಟರ್ ಇದಾರೆ, ಮಾತಾಡಿ. ಹಲೋ, ಆಯ್ತು ಸರ್. ಹೇಳಿ, ನಿಮ್ಮ ಸಮಸ್ಯೆ ಹೇಳ್ರಿ. ಅದೇ ಜಾಯಿಂಟ್ ಪೇನ್ ಐತಿ, ಜಾಯಿಂಟ್ ಪೇನ್ ಐತ್ರಿ ಸರ. ಎಷ್ಟು ಸಮಯದಿಂದ ಇದೆ ಸರ್ ತಮಗೆ? ಅದಕ್ಕೆ ನಾವು ಈಗ 1 ವರ್ಷ ಆತ್ರಿ. ಓಕೆ, ಎಲ್ಲ ಜಾಯಿಂಟ್ಸ್ಗಳಲ್ಲಿ ನೋವಿದೆ ಅಥವಾ ಬರೀ ಕೈ ಬೆರಳುಗಳಲ್ಲಿ ಅಥವಾ ಕಾಲು ಬೆರಳುಗಳಲ್ಲಿ ಅಥವಾ ಇಲ್ಲಿ ಮಂಡಿ? ಪಾದ ಕಡೆ ರೀ, ಮತ್ತ ಮೊಣಕಾಲು. ಓಕೆ, ಹ್ಞೂನ್ರಿ, ಮತ್ತೆ ಇಲ್ಲಿ ಕೈ ಜಾಯಿಂಟ್ ಪೇನ್ ಹಿಂಗ್ ಬರ್ತದ್ರಿ. ಓಕೆ ಸರ್. ತಮ್ಮ ವಯಸ್ಸು ಎಷ್ಟಿದೆ ಸರ್? ಅದಕ್ಕೆ ರೀ ಏನ್ ಮಾಡ್ಬೇಕ್ರಿ? ಅಲ್ಲ ನೋಡಿ ಸರ್, ತಮ್ಮ ವಯಸ್ಸು ಎಷ್ಟಿದೆ ಹೋರಿ. ನೋಡಿ ಸರ್, ತಮ್ಮ ಸಮಸ್ಯೆ ಬಗ್ಗೆ ಹೇಳ್ತಾ ಇದೆ. ಯಾಕಂದ್ರೆ ನೀವು ತಮ್ಮ ವಯಸ್ಸು ಎಷ್ಟಿದೆ ಅಂತ ಕೇಳ್ತಾ ಇದ್ದೀನಿ ಸರ್ ತಮಗೆ ನಾವು. ನಮ್ದು ವಯಸ್ಸು 47 ರೀ. ಓಕೆ, ಯಾಕೆಂದ್ರೆ ನೋಡಿ ನಿಮ್ಮ ಸಮಸ್ಯೆ ಶುರು ಆಗಿದೆ ಅಂತ ಹೇಳ್ತಾರೆ ಎಲ್ಲ ಜಾಯಿಂಟ್ಸ್ ಅಲ್ಲಿ. ಯಾಕಂದ್ರೆ ಯಾವೆಲ್ಲ ಏನಾದರೂ ಪರೀಕ್ಷೆಗಳು ಅಥವಾ ಟ್ರೀಟ್ಮೆಂಟ್ ಏನಾದರೂ ಮಾಡ್ತಾ ಇದ್ದೀರಾ ಸರ್ ತಾವು? ಅದು ಹೋಮಿಯೋಪತಿದವ್ರು ತೋರಿಸಿದ್ರಿ, ಅವರು ಕೊಟ್ಟಿದ್ರಿ ಸ್ವಲ್ಪ ಗುಳಿಗೆ ಮೆಡಿಸನ್. ಓಕೆ, ಅದು ಸ್ವಲ್ಪ ಆರಾಮ ಆತ್ರಿ, ಮತ್ತು ಹಂಗ ಆತ್ರಿ. ಓಕೆ, ಯಾಕೆಂದರೆ ನೋಡಿ ಸರ್, ಯಾವುದೇ ಒಂದು ನೀವು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಒಂದು ಅದರದ್ದೇ ಆದಂಥ ಒಂದು ರೋಗ ಅವಧಿ ಇರುತ್ತೆ. ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿಕೊಂಡ್ರೆ ನಿಮ್ಮ ಪರಿಹಾರ ಆಗುತ್ತೆ. ಇಲ್ಲ ಅಂದರೆ ನೀವು ಈ ಥರ ನೋವು ಬಂದಾಗ ಚಿಕಿತ್ಸೆ ಮಾಡೋದು, ಮತ್ತೆ ಪುನಃ ಬಂದು ಹೋಗಿದ ನಂತರ ಬಿಟ್ಟು ಬಿಡೋದು, ಈ ಥರ ಮಾಡೋದು ಒಳ್ಳೆಯದಲ್ಲ ಸರ್. ಆ ಥರ ಮಾಡೋದ್ರಿಂದ ನಿಮಗೆ ತಾತ್ಕಾಲಿಕ ಉಪಶಮನವಾಗುತ್ತೆ ವಿನ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗೋದಿಲ್ಲ ಸರ್. ಓಕೆ, ಸುಭಾಷ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಬೆಂಗಳೂರಿನಿಂದ ಪುಷ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವರೇ. ಹಲೋ, ನಮಸ್ತೆ ಸರ್. ಎಸ್, ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆ ಏನು ಕೇಳಿ. ಹಲೋ 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 ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ ತಮ್ಮ ಸಮಸ್ಯೆ. ಸರ್, ನನಗೆ ತೀರಾ ಇತ್ತೀಚೆಗೆ ಈಗ ಒಂದು 2 ಮಂತ್ಸಿಂದ ಬೆಟ್ಟಗಳು, ಕೈ ಬೆರಳುಗಳು ಮತ್ತೆ ಕಟ್ಟು, ಇದರಲ್ಲಿ ತುಂಬಾ ಪೇನ್ ಬರ್ತಾ ಇದೆ ಸರ್. ಇನ್ಫ್ಲಮೇಷನ್ ಅಂತ ಊಟ ಅದಾಗ್ಲಿ ಏನೂ ಇಲ್ಲ. ಬಟ್ ನನಗೆ ವೆಜಿಟೇಬಲ್ ಎಲ್ಲ ಹಾರ್ಡ್ ಆಗಿರೋದು ಕಟ್ ಮಾಡುವಾಗ, ಮತ್ತೆ ಏನಾದ್ರೂ ಸ್ವಲ್ಪ ಫ್ಯಾನ್ ಗಾಳಿನಲ್ಲಿ ಮಲಗಿದ್ರೆ ಅವಾಗ ಜಾಯಿಂಟ್ ಪೇನ್ಸ್ ತುಂಬಾ ಬರುತ್ತೆ. ಅದು ಏನು ಅಂತ ನಂಗೆ ಗೊತ್ತಾಗಿಲ್ಲ. ನಾನು ಆಮೇಲೆ ಫ್ಯಾನ್ ಆಫ್ ಮಾಡಿ ನೋಡಿದಾಗ ಏನೂ ಇರೋದಿಲ್ಲ. ಫ್ಯಾನ್ ಹಾಕೊಂಡು ನಿದ್ದೆ ಮಾಡಿದ್ರೆ ತುಂಬಾ ಪೇನ್ ಇರುತ್ತೆ. ಓಕೆ ಅಮ್ಮ, ತಮ್ಮ ವಯಸ್ಸು ಎಷ್ಟಮ್ಮ? ನಾನು 42 ಇಯರ್ಸ್. 43 ಇಯರ್ಸ್. ಯಾಕೆಂದರೆ ನೋಡಿ ಅಮ್ಮ, ತುಂಬ ಜನ ಮಹಿಳೆಯರಲ್ಲಿ ಏನಾಗ್ತಾ ಇರುತ್ತೆ, ಡ್ಯೂರಿಂಗ್ ದ ಟೈಮ್ ಆಫ್ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ದಟ್ ಮೈಟ್ ಬಿ ಪ್ರೀ ಮೆನೋಪಾಸಲ್ ಇರ್ಬೋದು ಅಥವಾ ಪೋಸ್ಟ್ ಮೆನೋಪಾಸಲ್ ಇರ್ಬೋದು. ಕೆಲವೊಂದು ಮಹಿಳೆಯರಲ್ಲಿ ಆ ಥರ ಏನಾದರೂ ಕಾಣಿಸ್ಕೊಳ್ತಾ ಇರುತ್ತೆ. ಅದ್ರ ಜೊತೆಲಿ ಏನಾಗುತ್ತೆ, ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಅಂದರೆ ಗರ್ಭಕೋಶ ತೆಗೆಸಿದ ನಂತರ ಏನಾಗುತ್ತೆ, ದೇಹದಲ್ಲಿ ಬದಲಾವಣೆಗಳು, ಯಾಕಂದರೆ ಆ ಥರ ಆಗಿದ್ರೆ ಆಗ್ಬೋದಮ್ಮ ನಿಮಗೆ. ಯಾಕೆಂದರೆ ಎಲ್ಲ ಜಾಯಿಂಟ್ ಪೇನ್ಸು ನಿಮಗೆ ಆರ್ಥರೈಟಿಸ್ ಅಂತ ಇರೋದಿಲ್ಲ. ಯಾಕೆಂದರೆ ಈ ಪ್ರೀ ಮೆನೋಪಾಸಲ್ ಸಿಂಡ್ರೋಮಲ್ಲಿ ನಮಗೆ ಈ ಥರ ಕಾಣಿಸ್ಕೊಳ್ತಾ ಇರುತ್ತೆ. ಅಂದರೆ ಹಾಟ್ ಫ್ಲಶಸ್ ಬರೋದು, ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ತಾ ಇರೋದು, ಮೈ ಎಲ್ಲ ಬೆವರು ಜಾಸ್ತಿ ಬಿಡ್ತಾ ಇರೋದು, ಬೇಗ ಟೆನ್ಷನ್ ಆಗೋದು ಅಥವಾ ಉದ್ವೇಗಕ್ಕೊಳಗಾಗೋದು, ಈ ಥರ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಮ್ಮ. ಓಕೆ, ಪುಷ್ಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ದಾವಣಗೆರೆಯಿಂದ ರವೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರವೀಶ್ ಅವರೇ. ನಮಸ್ಕಾರ ಸರ್. ಎಸ್, ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆ ಏನು ಅಂತ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ತಮ್ಮ ಸಮಸ್ಯೆ. ಸರ್, ನಮ್ಮ ಸಮಸ್ಯೆ ಏನಂದ್ರೆ ಮೊಳಕಾಲಲ್ಲಿ ನೀರ್ ತುಂಬ್ತಾ ಇದೆ ಸರ್. ನಮ್ಮ ಬ್ರದರ್ ಇದಾರೆ. ಓಕೆ, ನಮ್ಮ ಬ್ರದರ್ ಅವರು ಇವಾಗ 10th ಕ್ಲಾಸ್ ಓದ್ತಿದ್ದಾರೆ. ಅವ್ರಿಗೆ ಮೊಳಕಾಲಲ್ಲಿ ನೀರು ತುಂಬ್ತಾ ಇದೆ. ಒಂದು 4-5 ಸಲ ನೀರು ತೆಗಿದಾರೆ ಸರ್ ಡಾಕ್ಟರ್. ಓಕೆ, ಸೋಲಾಪುರ IR ಆರ್ಥೋಪೆಡಿಕ್ ಹಾಸ್ಪಿಟಲ್ ಹತ್ರ ತೋರಿಸಿದ್ವಿ ಸರ್. ಅದು ಹೀಗೆ ತುಂಬ್ತಾನೆ ಇರ್ತದಪ್ಪ, ಯಾವಾಗ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಏನಾದ್ರು ಪರಿಹಾರ? ಓಕೆ, ಅವ್ರ ವಯಸ್ಸು ಎಷ್ಟಿದೆ ಸರ್ ನಿಮ್ಮ ಬ್ರದರ್ದು? 10th ಓದ್ತಾ ಇದ್ದಾರೆ ಸರ್. ಓಕೆ, ಇವಾಗ ನೋಡಿ 10th ಓದ್ತಾ ಇದ್ದಾರೆ ಅಂದರೆ ನಾಟ್ ಮೋರ್ ದೆನ್ 16-17 ಇಯರ್ಸ್ ಇರುತ್ತೆ. ಆಲ್ರೆಡಿ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಂತಾರೆ. ನೀವು ಅವರೆಲ್ಲ ರಕ್ತ ಪರೀಕ್ಷೆಗಳನ್ನು ಅಥವಾ ನೀವು ಯಾವುದೇ ಸ್ಕ್ಯಾನಿಂಗ್ ಮಾಡಿಸಿರೋದು ಅದನ್ನೆಲ್ಲ ರಿಪೋರ್ಟ್ಸನ್ನು ತೊಗೊಂಡು ಬಂದರೆ ಅದನ್ನು ಯಾವ ಕಾರಣದಿಂದ ಆಗ್ತಾಯಿದೆ ಅದನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಬೋದು ಸರ್ ಹೋಮಿಯೋಪತಿಯಲ್ಲಿ ನಿಮಗೆ. ಓಕೆ ರವೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟ್ರೆ, ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ ಅಂತ ಈ ಸಂಧಿವಾತಕ್ಕೆ ಸಂಬಂಧಪಟ್ಟಂತೆ? ಯಾಕಂದರೆ ಭಾಳಷ್ಟು ಜನ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅಂಥವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಹೋಮಿಯೋಪತಿಯಲ್ಲಿ? ಇವಾಗ ಬೇಸಿಕಲಿ ನಾವು ನೋಡಬೇಕಾಗಿರೋದು ಅಂದರೆ ಯಾವ ಆರ್ಥರೈಟಿಸಲ್ಲಿದೆ ಅಂತ ನೋಡ್ತೀವಿ, ಅದ್ರ ಜೊತೆಯಲ್ಲಿ ಯಾವ ಹಂತದಲ್ಲಿದೆ ಅಂತ ನೋಡ್ತೀವಿ. ಅಂದರೆ ಈಗ ಎಸ್ಪೆಷಲಿ ನಾವು ರಿಮೇಟೆಡ್ ಆರ್ಥರೈಟಿಸ್ ಅಂತ ತೊಗೊಂಡ್ರೆ ಇನಿಷಿಯಲ್ ಸ್ಟೇಜಸಲ್ಲಿ ಏನಾಗ್ತಾ ಇರುತ್ತೆ, ಬೇರೆ ವೈದ್ಯಕೀಯ ಮೆಡಿಸಿನ್ ತೊಗೊಳ್ತಾ ಇರ್ತಾರೆ. ಅದೇ ರೀತಿ ಕೆಲವೊಂದು ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಅಂದರೆ ಅದು ರಿಮೇಟೆಡ್ ಆರ್ಥರೈಟಿಸ್ನ ಒಂದು ಕಾಂಪ್ಲಿಕೇಶನ್ಸಲ್ಲಿ ಬರುತ್ತೆ. ಅಂದರೆ ಬೇರೆ ಬೇರೆ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಜೊತೆಲಿ ಏನಾಗುತ್ತೆ, ಕೈ ಬೆರಳುಗಳು ಅಥವಾ ಕಾಲು ಬೆರಳುಗಳ ಆಕಾರ ಕಳ್ಕೊಳ್ಳೋದಿರುತ್ತೆ. ಅದಕ್ಕೆ ನಾವು ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಆ ಹಂತದಲ್ಲಿ ಏನಾದರೂ ತಲುಪಿಬಿಟ್ರೆ ಅದನ್ನು ಪುನಃ ಮುಂಚೆ ಥರ ಮಾಡೋಕ್ಕಾಗೋದಿಲ್ಲ. ಆವಾಗ ನಾವು ಅವ್ರಿಗೆ ಏನು ಮಾಡ್ತೀವಿ
ಮಾಡ್ತೀವಿ ಅಂದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದರೆ ಇದ್ದಿರೋದನ್ನು ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಬೇರೆ ಜಾಯಿಂಟ್ಸ್ಗಳಿಗೆ ಹಾನಿ ಆಗದೇ ಇರೋರಿಗೆ ಅವರು ತಗೊಳ್ತಾ ಇರೋಂಥ ಬೇರೆ ವೈದ್ಯಕೀಯ ಮೆಡಿಸಿನ್ಸನ್ನು ಕಡಿಮೆ ಮಾಡಿಸ್ತಾ ಬರ್ತೀವಿ. ಅದೇ ರೀತಿ ಆಸ್ಟಿಯೋ ಆರ್ಥರೈಟಿಸ್ ಏನಾದರೂ ಆಗಿದ್ರೆ ಅದು ಯಾವ ಹಂತದಲ್ಲಿ ಅಂದರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ನೋಡ್ತೀವಿ. ಆ ಹಂತದಲ್ಲಿ ಇನಿಷಿಯಲ್ ಸ್ಟೇಜಸಲ್ಲಿ ಏನಾದರೂ ಇದ್ದರೆ ಅವರಿಗೆ ಹಂತ ಹಂತವಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಮತ್ತು ಯಾವುದೇ ರೀತಿ ಅಡ್ಡ ಪರಿಣಾಮಗಳಿರೋದಿಲ್ಲ, ಮತ್ತು ಜಾಯಿಂಟ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಜಾಯಿಂಟ್ ಸ್ಟ್ರೆಂತ್ ಇಂಪ್ರೂವ್ ಆಗೋಗೆ ಮೆಡಿಸಿನ್ಸಲ್ಲೇ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಗೌಟಿ ಆರ್ಥರೈಟಿಸಲ್ಲಿ ಏನಾಗ್ತಾ ಬರುತ್ತೆ, ಅವರ ಒಂದು ಮೆಟಬಾಲಿಕ್ ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡ್ತೀವಿ. ಅಂದರೆ ಅವರ ಜೀರ್ಣಕ್ರಿಯೆ ಯಾಕೆ ಆಗ್ತಾ ಇಲ್ಲ ಅಂದರೆ ಯೂರಿಕ್ ಆ್ಯಸಿಡ್ನ ಪ್ರಮಾಣ ಯಾಕೆ ಜಾಸ್ತಿ ಆಗ್ತಾ ಇದೆ, ಆಹಾರದ ಜೊತೆ ಅವರ ದೇಹದಲ್ಲಿ ಒಂದು ಪರಿಪೂರ್ಣವಾಗಿ ಅದನ್ನು ಡೈಜೆಷನ್ ಚೆನ್ನಾಗಿ ಆಗೋಗೆ ಮೆಡಿಸಿನ್ಸಲ್ಲೇ ಮಾಡ್ತಾ ಹೋಗ್ತೀವಿ. ಆಮೇಲೆ ಕ್ರಮೇಣವಾಗಿ ಏನಾಗುತ್ತೆ, ಆ ಗೌಟಿ ಆರ್ಥರೈಟಿಸಲ್ಲಿ ಏನಾದರೂ ಗಂಟುಗಳ ಥರ ಫಾರ್ಮೇಷನ್ ಅಂದರೆ ಟೋಫೈ ಫಾರ್ಮೇಷನ್ ಏನಾದರೂ ಆಗಿದ್ರೆ ಅದನ್ನು ಡಿಸಾಲ್ವ್ ಮಾಡೋದಕ್ಕೆ ಬರುತ್ತೆ. ದೊಡ್ಡದಾಗಿದ್ದರೆ ಅದನ್ನು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಲೂ ನಾವು ಹೇಳ್ತಾ ಇರ್ತೀವಿ ಸರ್ ಅವರಿಗೆ. ಡಾಕ್ಟ್ರೆ, ಇವಾಗ ಬಹಳಷ್ಟು ಜನರಿಗೆ ಈಗ ಏನು ಸಂಧಿವಾತಿರಲ್ಲ, ಏನೂ ಇರಲ್ಲ, ಬಟ್ ಮುಂದೆ ಬರಬಾರ್ದು ಅನ್ನೋ ಮುಂಜಾಗ್ರತೆಯಾಗಿ ನಾವು ಏನು ಮಾಡಬೇಕು ಅಂತ, ಎಕ್ಸಸೈಸ್ಗಳನ್ನು ಹೆಚ್ಚಿಗೆ ಇರಬೇಕಾ ಅಥವಾ ಊಟದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾ, ಹೇಗಿರ್ಬೇಕು ನಮ್ಮ ಪತ್ತೆ ಅಂತ? ಏಕೆಂದರೆ ಯಾವುದೇ ಒಂದು ಕಾಯಿಲೆಯನ್ನು ಮುಂದೂಡುವಾಗಂಥ ಒಂದು ದಿನಚರಿಯಲ್ಲಿ ನಾವು ನೋಡಬೇಕಂದ್ರೆ ಬೇಸಿಕಲಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಅಂತ ಕರಿತೀವಿ. ಎಷ್ಟೋ ಜನರಲ್ಲಿ ನೋಡ್ಬೋದು ಸರ್, ನನಗೆ ವಾಕಿಂಗ್ ಮಾಡೋದಕ್ಕೂ ಟೈಮ್ ಇಲ್ಲ ಸರ್, ನನಗೆ ಊಟ ಮಾಡೋದಕ್ಕೆ ಅಥವಾ ನಿದ್ರೆ ಮಾಡೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ, ಹಾರ್ಡ್ಲಿ ಐ ಆಮ್ ವೆರಿ ಸ್ಲೀಪಿಂಗ್ 5 to 6 hours ಅಂತ ಹೇಳ್ತಾ ಇರ್ತಾರೆ. ಮೇಲಾಗಿ ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಯಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಂದರೆ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಕರಿತೀವಿ. ಅಂದರೆ ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು, ಇದ್ರ ಜೊತೆಯಲ್ಲಿ ಸೀರಿಯಲ್ಸನ್ನು ಯೂಸ್ ಮಾಡಬೇಕು, ವೆಜಿಟೇಬಲ್ಸನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಈ ರೀತಿಯೆಲ್ಲ ಅಂಶಗಳು ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ತುಂಬ ಜನರಲ್ಲಿ ಹೇಳ್ತಾ ಇರ್ತಾರೆ ಸರ್, ನನಗೆ ಎಲ್ಲ ರೆಗ್ಯುಲರ್ ಆಗಿದ್ದರೂ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ರೆಗ್ಯುಲರ್ ಆಗಿದ್ದರೆ ಬರೋದಿಲ್ಲ ಅಂತಲ್ಲ, ಅದನ್ನು ನಾವು ಮುಂದೂಡುವಂಥ ಒಂದು ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಅಂತ ಕರಿತೀವಿ. ಅದ್ರ ಜೊತೆಯಲ್ಲಿ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಈ ರೀತಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಅದ್ರ ಜೊತೆಯಲ್ಲಿ ನಾವು ಅಭ್ಯಾಸಗಳಿಂದ ಆದಷ್ಟು ದೂರವಾಗಿರಬೇಕಂದ್ರೆ ಯಾವುದೇ ಒಂದು ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಅಥವಾ ಇನ್ನಿತರ ವ್ಯಸನಗಳಿಂದ ಅದನ್ನು ದೂರವಾಗಿರಬೇಕಂತಲೂ ನಾವು ಹೇಳ್ತಾ ಇರ್ತೀವಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಹಲವಾರು ರೀತಿಯಾಗಿ ಸಂಧಿವಾತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ನೀವು ಕೂಡ ಸಂಪರ್ಕಿಸಬೇಕಾಗಿರುವಂತಹ ವಿಳಾಸ ಈ ರೀತಿ ಇದೆ, ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶಿವಕುಮಾರ್, ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ ಮತ್ತು ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಬ್ರಾಂಚ್ಗಳಿದೆ. ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು ಮತ್ತು ಬಳ್ಳಾರಿ, ಬೆಳಗಾವಿಯಲ್ಲೂ ಕೂಡ ಇವರ ಬ್ರಾಂಚ್ಗಳಿದೆ. ಇನ್ನು ಉಚಿತ ಸಲಹೆಗಾಗಿ ಸಂಪರ್ಕಿಸಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ಕೂಡ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 9550000133. ಮತ್ತೊಂದು ಸಂಖ್ಯೆ 1800108112. ಎಸ್, ಕೊನೆಯದಾಗಿ ಟಿಪ್ಸ್ ಏನಾದರೂ ಇದೆಯಾ ಡಾಕ್ಟ್ರೆ ಜನರಿಗೆ? ನಾವು ಟಿಪ್ಸ್ ಅಂತ ಕೊಡಬೇಕಂದ್ರೆ ಬೇಸಿಕಲಿ ಏನಾಗ್ತಾ ಬರುತ್ತೆ, ನಿಮ್ಮ ಲೈಫ್ ಸ್ಟೈಲನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಆದಷ್ಟು ಯುವರ್ ಮೂಮೆಂಟ್ ಈಸ್ ಓನ್ಲಿ ಅ ಲೈಫ್ ಅಂತ ಹೇಳ್ಬೇಕಂತ ನಾನು ಇಷ್ಟಪಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಅವರಿಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್, ಇಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇದು ಈ ಹೊತ್ತಿನ ನಿತ್ಯ ಸಂಜೀವಿನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.